ಹುಕ್ಕೇರಿ ತಾಲೂಕಿನ ಗೋಡಿಗೇರಿ ಗ್ರಾಮದ ಹಿರಿಯರು ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಉಪಾಧ್ಯಕ್ಷರಾದಂತಹ 68 ವರ್ಷಗಳ ಸುದೀರ್ಘಾವಧಿಯಲ್ಲಿ ಗೋಡಿಗೇರಿ ಗ್ರಾಮದ ಪಂಚಾಯಿತಿಯ ಅಧ್ಯಕ್ಷರಾಗಿ ಶ್ರಮಿಸಿದಂತಹ ದಿವಂಗತ ಶ್ರೀಶೈಲಪ್ಪ ಬಸವಣ್ಣಪ್ಪ ಮಗದೂಮ್ ಇವರು ದಿನಾಂಕ 26/4/2024 ತಮ್ಮ 88 ವರ್ಷಗಳ ಪೂರ್ಣ ಜೀವನ ಮುಗಿಸಿ ಇಹಲೋಕವನ್ನು ತ್ಯಜಿಸಿದ್ದಾರೆ. ದಿನಾಂಕ 27/4/2024 ಅಂತ್ಯ ಸಂಸ್ಕಾರದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದಂತಹ ಶಶಿಕಾಂತ್ ನಾಯಕ್, ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಸ್ಥಳೀಯ ಶಾಸಕರಾದಂತಹ ನಿಖಿಲ್ ಕತ್ತಿ, ಚಿಕ್ಕೋಡಿ ಸಂಸದರಾದಂತಹ ಅಣ್ಣಾ ಸಾಹೇಬ್ ಜೊಲ್ಲೆ, ರಾಜಕೀಯ ಮುಖಂಡ ಅಶೋಕ್ ಪೂಜಾರಿ ಹಾಗೂ ಅನೇಕ ರಾಜಕೀಯ ಮುಖಂಡರು, ಗೋಡಿಗೇರಿ ಗ್ರಾಮದ ಎಲ್ಲ ಸಮಾಜದ ಹಿರಿಯರು, ಗೋಡಿಗೇರಿ ಗ್ರಾಮದ ಸುತ್ತಮುತ್ತಲಿನ ಊರಿನ ಹಿರಿಯರು, ಸಾವಿರಾರು ಜನಸ್ತೋಮ ಇವರ ಅಂತ್ಯಕ್ರಿಯೆಗೆ ಭಾಗಿಯಾಗಿತ್ತು. ದಿವಂಗತ ಶ್ರೀಶೈಲಪ್ಪ ಮಗದೂಮ್ ಇವರು ಗೋಡಿಗೇರಿ ಹಾಗೂ ಸುತ್ತಮುತ್ತಲಿನ ಊರುಗಳಲ್ಲಿ ಸಾಹುಕಾರ ಅಜ್ಜ ಎಂದೇ ಪ್ರಖ್ಯಾತಿಯನ್ನು ಗಳಿಸಿದ್ರು. ಪ್ರಾಮಾಣಿಕತೆ, ಕೆಲಸದಲ್ಲಿ ದಕ್ಷತೆ, ನ್ಯಾಯಯುತ ಹೋರಾಟ, ಸರ್ವ ಸಮಾಜದ ಜನರನ್ನು ಗೌರವಿಸಿ ಸಮಾನತೆಯಿಂದ ಕಾಣುವ ಹೃದಯಿಗಳಾಗಿದ್ದರು. ಅವರ ಅಗಲಿಕೆಗೆ ಗೋಡಿಗೇರಿ ಗ್ರಾಮಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ. ಗೋಡಿಗೇರಿಯ ಪೂಜ್ಯರಾದಂತಹ ಕಾಶಿನಾಥ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ ಮಲ್ಲಯ್ಯ ಮಹಾಸ್ವಾಮಿಗಳು ಸೇರಿದಂತೆ ಊರಿನ ಗಣ್ಯಮಾನ್ಯರು, ಊರಿನ ಎಲ್ಲ ಜನರು ಸಾಹುಕಾರ ಅಜ್ಜನವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಿ ಆ ಭಗವಂತ ಕರುಣಿಸಲಿ ಎಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಹುಕ್ಕೇರಿ ತಾಲೂಕಿನ ಹಿರಿಯ ಜೀವಿ, ಅನೇಕ ರಾಜಕಾರಣಿಗಳನ್ನು ಬೆಳೆಸೋದ್ರ ಜೊತೆಗೆ ಸತ್ಯವನ್ನು ಕೊನೆಯವರೆಗೂ ಜೀವಂತವಾಗಿ ಇಟ್ಕೊಂಡು ಬಂದಿರತಕ್ಕಂಥ ಒಬ್ಬ ಹಿರಿಯ ಜೀವಿಯನ್ನು ಇವತ್ತಿನ ದಿವಸ ನಾವು ನೀವೆಲ್ಲ ಕಳ್ಕೊಂಡಿದ್ದೀವಿ. ಗ್ರಾಮದ ಸುಪುತ್ರರು, ನಿಮ್ಮೆಲ್ಲ ಹಿರಿಯರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಶೈಲಪ್ಪನ ಮಗದೂಮ್ರವರು ನಿನ್ನೆ ಮಧ್ಯಾಹ್ನ ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಇವತ್ತು ವ್ಯಕ್ತಿ ನಮ್ಮನ್ನು ಬಿಟ್ಟು ಅಗಲಿರಬಹುದು, ಅವ್ರದ್ದೇ ಆಗಿರ್ತಕ್ಕಂಥ ಆಚಾರ ವಿಚಾರ ನಮ್ಮ ಮುಂದಿದ್ದಾವೆ. ಅವರು ಯಾವ ರೀತಿಯಾಗಿ ತಮ್ಮ 88 ವರ್ಷಗಳ ಅಖಂಡವಾಗಿರ್ತಕ್ಕಂಥ ಒಂದು ಜೀವನವನ್ನು ಸವಿದರು, ಅವ್ರಿಗೆ ಬರತಕ್ಕಂಥ ಕಷ್ಟಗಳನ್ನು ನಾನು ಕಣ್ಣಾರೆ ನೋಡಿದ್ದೀನಿ. ಕಣ್ಣ ಮುಂದೆ ತನ್ನ ವಯಸ್ಸಿಗೆ ಬಂದಂಥ ಮಗನನ್ನು ಕಳ್ಕೊಂಡದ್ದನ್ನು ಸಹಿತ ನಾನು ನೋಡಿದ್ದೀನಿ. ಇಷ್ಟೆಲ್ಲ ಇದ್ದಾಗೂ ಸಹಿತ ಮನಸ್ಸನ್ನು ಗಟ್ಟಿ ಮಾಡಿ ಊರಿಗಾಗಿ ನಾನಿರಬೇಕು, ಊರನ್ನು ಒಕ್ಕಟ್ಟಾಗಿ ಇಟ್ಕೋಬೇಕು, ಊರನ್ನು ಬೆಳೆಸಬೇಕು, ನಾನು ಬೆಳೆದ ಅವಶ್ಯಕತೆ ಇಲ್ಲ, ಊರನ್ನು ಬೆಳೆಸಬೇಕು, ಊರಲ್ಲಿ ಜನರನ್ನು ಬೆಳೆಸಬೇಕು ಅನ್ನೋಂಥ ಭಾವನೆಯನ್ನು ಇಟ್ಕೊಂಡು ಬಂದಂಥ ದುಃಖ ದುಮ್ಮಾನಗಳನ್ನೆಲ್ಲ ತಮ್ಮ ಮನದಲ್ಲಿ ಹಾಕ್ಕೊಂಡು ಕೊನೆಯವರೆಗೂ ಸಹಿತ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡುವಂಥ ಕೆಲಸ ಶ್ರೀಶೈಲಪ್ಪನ ಮಗದೂಮ್ ಅವರ ಒಂದು ವ್ಯಕ್ತಿತ್ವ. ಅವರು ಬಹುಶಃ ಎಲ್ಲರಿಗೂ ವಿಚಿತ್ರ ಅನ್ನಿಸ್ಬೋದು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ 56 ವರ್ಷ ನಿರಂತರವಾಗಿ 56 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಹುಶಃ ಭಾರತ ದೇಶದಲ್ಲಿ ಯಾವ ಒಬ್ಬ ವ್ಯಕ್ತಿನೂ ಇರಾಕಿಲ್ಲ. ಅಂಥ ಒಂದು ಸಾಧನೆ ಮಾಡಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ. ಜೊತೆಗೆ ತಮಗೆಲ್ಲ ಗೊತ್ತಿಲ್ಲ, ಆವಾಗ TDB ಅಂತ ಇತ್ತು, ತಾಲೂಕಾ ಡೆವಲಪ್ಮೆಂಟ್ ಬೋರ್ಡ್, ಅದರ ಅಧ್ಯಕ್ಷರಾಗಿ ಸಹಿತ ಆಗಿನ ಒಂದು ರಾಜಕಾರಣದಲ್ಲಿ ಅದರ ಅಧ್ಯಕ್ಷರಿಗಾಗಿ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಘಟಪ್ರಭಾ JJ ಆಸ್ಪತ್ರೆಯ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಈ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾಗಿ, ಉಪಾಧ್ಯಕ್ಷರಾಗಿ ಕಳೆದ 25-30 ವರ್ಷಗಳಿಂದ ಕೆಲಸ ಕಾರ್ಯವನ್ನು ಮಾಡಿದ್ದಾರೆ. ಇದನ್ನೆಲ್ಲ ಮಾಡೋದ್ರ ಜೊತೆಗೆ ಊರವನ್ನು ಸಂಪೂರ್ಣವಾಗಿ ಸೌಖ್ಯವಾಗಿ ಇಟ್ಕೊಂಡು ಬಂದಂಥ ಸಂದರ್ಭದಲ್ಲಿ ಸಣ್ಣ ಪುಟ್ಟ ನ್ಯಾಯ ಅದು ಇದು ಏನೇ ಬಂದರೂ ಸಹಿತ ನಾನು ಅದನ್ನಪ್ಪ ಮುಗಿಸ್ತಾನೆ ಅನ್ನೋದೊಂದು ಮೈ ಮ್ಯಾಗ ಹೊತ್ತು ಮುಗಿಸಿ ಹೆಚ್ಚಿನ ಅನಾಹುತಗಳು ಆಗಬಾರ್ದಂಗೆ ಎಲ್ಲ ಸಮಾಜಗಳನ್ನ, ಯಾವ ಸಮಾಜ ಬಿಡೋದು ಎಲ್ಲ ಸಮಾಜಗಳನ್ನ ತೆಕ್ಕಿ ಹಾಕ್ಕೊಂಡು
ಇನ್ನು ಮಗ ಇಲ್ಲಪ್ಪ ಅಂತ ಗಪ್ ಹೊಂಡಲಿಲ್ಲ. ಇದೇ ಇಡೀ ಸಣ್ಣ ಪುಟ್ಟ ದೊಡ್ಡ ಸಮಾಜಗಳನ್ನು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಭಾವಿಸ್ಕೊಂಡು ಇವತ್ತು ಕೆಲಸ ಕಾರ್ಯಗಳನ್ನ ಮಾಡ್ಕೊತ ಬಂದಿದ್ದಾರೆ. ಅಂಥ ಜನ ಇವತ್ತು ಬಹುಶಃ ಇನ್ನು ಶ್ರೀಶೈಲಪ್ಪನ ಇವತ್ತು ನಮ್ಮ ಮಧ್ಯ ಇಲ್ಲ. ಅಂಥ ವ್ಯಕ್ತಿ ನಾವೇನು ಬಹುಶಃ ಮುಂದಿನ ದಿನ ಮಾಡಿದಾಗ ಹುಡುಕಬೇಕಾಗ್ತೈತಿ ಕಠೋರರು ಅಂತ ಇದನ್ನು. ಮತ್ತು ಬಹುಶಃ ಆ ಕಠೋರತನ ಅವರಿಂದ ನನಗೂ ಬಂದೈತಿ. ಶ್ರೀಶೈಲಪ್ಪನ ಮಗ್ದುಂಬಿಂದ ಸಹಿತ ನನಗೆ ಬಂದೈತಿ. ಅನಿವಾರ್ಯ ಆಗ್ತದೆ ಕೆಲವೊಂದು ಸಂದರ್ಭದಾಗ ನಾವು ಕಠೋರತನ ನಿರ್ಣಯ ತೊಗೊಳ್ಳೋದೇ ಹೋದರೆ ಸಮಾಜ ಉಳಿಯುವುದು ಅಥವಾ ಸಂಸ್ಥೆ ಇವುಗಳ ಬಗ್ಗೆ ಅನಿವಾರ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕಠೋರವಾಗಿರ್ತಕ್ಕಂಥ ನಿರ್ಣಯ ಧೀಮಂತ ನಾಯಕರು, ಆದರ್ಶಪ್ರಾಯವಾದಂಥ ಶ್ರೀಶೈಲಪ್ಪ ಮಗ್ದುಮ್ ಅವರೇ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೋರಿ ಈ ನಾಡಿಗೆನ ಅದು ಅವರನ್ನು ಅಗಲಿರ್ತಕ್ಕಂಥ ಭಾಳ ದೊಡ್ಡ ದುಃಖ ಆಗ್ಯದ ಎಲ್ಲರಿಗೂ. ಪರಮಾತ್ಮನಲ್ಲಿ ಅವ್ರ ಕುಟುಂಬಕ್ಕೆ ನಾವೇನು ಅವ್ರ ಬಳಗದವ್ರು ಅವ್ರಿಗೆಲ್ಲ ಒಂದು ದುಃಖವನ್ನು ಸಹಿಸ್ತಕ್ಕಂಥ ಆ ಪರಮಾತ್ಮ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಅವ್ರ ಬಗ್ಗೆ ಸಾಕಷ್ಟು ಇವತ್ತು ನಮ್ಮ ಮಾಜಿ ಸಂಸದರು ಹೇಳಿದ್ದಾರೆ. ನಾವೆಲ್ಲ ಅದ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಅವ್ರ ನೇರ ನುಡಿಗಾರರು. ಇವತ್ತು ಯಾರಿಗೂ ನಮ್ಮವ್ರು ಅದಾರ ಅಥವಾ ಬೇರೆದವ್ರು ಅದಾರ ಅಥವಾ ಅವ್ರ ಕಡೆ ಚಿಂತೆನೇ ಇರಲಿಲ್ಲ. ಏನಿದ್ದು ಸರಿಯಾದಂಥ ಅದನ್ನು ಸರಿಯಾಗಿ ಹೇಳಿ ಯಾರ ಎತ್ತ ಬೇಕಾದಂಥ ದೊಡ್ಡ ವ್ಯಕ್ತಿ ಇದ್ರೂ ಅವ್ರ ಕಡೆ ಕೂತು ನೋಡ ತಪ್ಪಣ್ಣ ತಪ್ಪತ್ತ ಹೇಳವ್ರ, ಸರಿ ಇದ್ದದನ್ನು ಸರಿ ಇರ್ತಕ್ಕಂಥದ್ದನ್ನ ಹೇಳ್ತಕ್ಕಂಥ ನೇರ ನುಡಿಗಾರನ್ನು ಇವ್ರು ಕಳ್ಕೊಂಡು ಇವತ್ತು ನಮ್ಮ ನಾವೆಲ್ಲರೂ ಕೂಡ್ಕೊಂಡು ಬಡವಾಗಿದ್ದೀವಿ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಹೋಗ್ಬೇಕಾಗ್ತದೆ. ಅವರ ಆದರ್ಶಗಳನ್ನು ನಾವು ಇಟ್ಕೋಬೇಕಾಗ್ತದೆ, ಪಾಲಿಸ್ಬೇಕಾಗ್ತಂಥ ಮಾತನ್ನು ಈ ಸ್ಥಾನದಲ್ಲಿ ಹೇಳಿ ಮತ್ತೊಮ್ಮೆ ಅವರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಯಾಕೆ ಮಾತುಗಳನ್ನು ಮುಗಿಸ್ತೀನಿ. ಶ್ರೀಶೈಲಪ್ಪ ಮಗ್ದುರಾಜ್ ಅವರ ಒಂದು ವ್ಯಕ್ತಿತ್ವ ಈ ಒಂದು ಗೋಡಿಗೇರಿ ಗ್ರಾಮವನ್ನು ಅಷ್ಟೇ ಕಳ್ಕೋತಿಲ್ಲ, ಬಹುತೇಕ ಈ ಭಾಗದ ಜನರು ಎಲ್ಲರೂ ಕೂಡ ಕಳ್ಕೋತೇವೆ. ಆ ದುಃಖದಲ್ಲಿ ಎಲ್ಲರೂ ಪಾಲಾಗಿ ಈಗಾಗಲೇ ರಮೇಶ್ ಕತ್ತಿಯವರು ಸವಿಸ್ತಾರವಾಗಿ ಅವರ ವ್ಯಕ್ತಿತ್ವವನ್ನು ಈಗಾಗಲೇ ತಮ್ಮಂತ ಹೇಳಿದ್ದಾರೆ. ನಾವು ಕೂಡ ಅವ್ರ ಒಡನಾಟಲ್ಲಿ ಭಾಳ ಇದ್ದೆಲ್ಲರೂ ಕೂಡ ಯಾವಾಗ ಮೀಟಿಂಗ್ದಾಗಿರಲಿ ಎಲ್ಲೆಲ್ಲೋ ಭೇಟಿ ಆಗ್ತಿದ್ದೆವು ಅಥವಾ ಕೂಡ್ತಿದ್ದೆವು. ಅವಾಗ ಅವ್ರ ವ್ಯಕ್ತಿತ್ವವನ್ನು ಭಾಳಷ್ಟು ಹತ್ತಿರದಿಂದ ನೋಡುವಂಥ ಸೌಭಾಗ್ಯ ನಮಗೂ ಕೂಡ ಸಿಕ್ಕಿತ್ತು. ಆದರೆ ಈಗಾಗಲೇ ಅವ್ರು ಹೇಳಿದ ಪ್ರಕಾರ 56 ವರ್ಷ ಗ್ರಾಮ ಪಂಚಾಯತಿ ಸದಸ್ಯನ ಈಗಾಗಲೇ ಮನೆಯಲ್ಲಿ ಕೂತಾಗ ನಿಖಿಲ್ ಕತ್ತಿಯವರು ಅಂತಿದ್ರು. ಉಮೇಶ್ ಕತ್ತಿಯವರು ಯಾವಾಗಿದ್ರು ಕೂಡ ಇಷ್ಟಾಗಿ ಪಂಚಾಯತಿ ಮೇಲೆ ಭಕ್ತಿ ಅಥವಾ ಬೇರೆ ಏನೋ ದೊಡ್ಡ ಹುದ್ದೆ ಇದ್ರು ಕೂಡ ಪಂಚಾಯತಿ ಬಿಟ್ಟು ಅಂತಿದ್ರು. ಆದರೆ ಅವರು ಒಂದು ಊರ ಮೇಲೆ ಭಕ್ತಿ, ನಾನು ಇಲ್ಲಿ ಬಿಟ್ಟರೆ ಊರೆಲ್ಲ ಇದಾಗ್ತದೆ ತಿಳ್ಕೊಂಡ ಒಂದು ಭಕ್ತಿ ಅದು. ಏನು ಗ್ರಾಮ ಪಂಚಾಯತಿ ಮೆಂಬರ್ ಅಂದರೆ ಭಾಳ ದೊಡ್ಡದಲ್ಲ, ಹೆಚ್ಚಿನ ಒಂದು ಕೊಟ್ಟರು ಕೂಡ ಇವತ್ತು ಗುಡಿಗೇರಿ ಮೇಲೆ ಇಷ್ಟೊಂದು ಭಕ್ತಿ ಇಟ್ಟಿದ್ದಾರೆ. ಅಂದ್ರೆ ಬಹುತೇಕ ಈಗ ರಮೇಶ್ ಕತ್ತಿಯವರು ಹೇಳಿದ ಪ್ರಕಾರ ಮುಂದಿನ ಜನ್ಮಲ್ಲೂ ಕೂಡ ಅವರ ಆದರ್ಶ ಅವ್ರದ್ದೊಂದು ಆಡಳಿತ ಯಾವ ಪ್ರಕಾರ ಆ ಪ್ರಕಾರ ಎಲ್ಲ ಸಮುದಾಯಗಳನ್ನ ಒಂದು ರಾಜಕೀಯ ಒಂದು ರಾಜಕೀಯ ಸೆಳುವಿನಲ್ಲಿ ಕರ್ಕೊಂಡು ಯಾವತ್ತು ಜನತಾ ಪರವರು ಹೊನ್ನಪ್ಪಜ್ಜ ನೂಲಿ ಅವ್ರನ್ನ ಹಿಡ್ಕೊಂಡು ವಿಶ್ವನಾಥ್ ಕತ್ತಿ ಅವ್ರದ್ದು ಇರ್ಬೋದು, ಬಸವಗೌಡ ಪಾಟೀಲ್ರವರು ಈ ಎಲ್ಲ ಒಬ್ಬ ಗಣ್ಯ ವ್ಯಕ್ತಿಗಳ ಜೊತೆಗೂಡಿ ಈ ಒಂದು ತಾಲೂಕನ್ನ ಮುನ್ನಡೆಸಿದಂಥ ವ್ಯಕ್ತಿ. ಆ ಒಂದು ವೇಳೆಯಲ್ಲಿ ತಾಲೂಕಾ ಬೋರ್ಡ್ ಅಧ್ಯಕ್ಷರಾಗಿ ಅಲ್ಲಿಂದ ಅವರ ಜನಸೇವೆಯನ್ನು ಪ್ರಾರಂಭ ಮಾಡಿ ಕೊನೆಯವರೆಗೂ ಕೂಡ ಅವರೇನು ಯಾವುದಕ್ಕೂ ಜನಸೇವೆಗೆ ಹಿಂದೆ ಸರಿಲಿಲ್ಲ. ಎಷ್ಟೇ ಇದು ಬಂದರೂ ಕೂಡ, ತಮಗೆ ಆತಂಕ ಬಂದರೂ ಕೂಡ, ಮನೆಯಲ್ಲಿ ಎಷ್ಟೇ ಸಮಸ್ಯೆ ಇದ್ರೂ ಕೂಡ ಜನಸೇವೆಯನ್ನು ಅವರ ತಪ್ಪದೆ ಪಾಲಿಸಿ ಎಲ್ಲ ಒಂದು ನಮಗೆ ಮಾರ್ಗದರ್ಶನವನ್ನು ಮಾಡಿದಂಥ ವ್ಯಕ್ತಿಗಳು ಇವತ್ತು ನಮ್ಮನ್ನು ಅಗಲಿದ್ದಾರೆ. ಅವ್ರ ದೊಡ್ಡ ವ್ಯಕ್ತಿತ್ವ ಅಂತ ಹೇಳಿದ್ರೆ ಭಾಳ ಗಟ್ಟಿ ನಿರ್ಧಾರ, ಯಾವುದಕ್ಕೂ ಹೋದಾಡವರಲ್ಲ ಅವರು. ಯಾವುದಕ್ಕೂ ಅವರು ತಮ್ಮ ತತ್ವಕ್ಕೇನೆ ಅಂಟುಕೊಂಡು ಅವರ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಒಳ್ಳೆಯ ದಾರಿಯಲ್ಲಿ ನಡೆಸಿದಂಥ ವ್ಯಕ್ತಿ ಇವತ್ತು ನಮ್ಮನ್ನು ಅಗಲಿ ಹೋಗಿದಾರ. ಆ ಒಂದು ಅಗಲಿಕೆಯ ನೋವನ್ನು ಭರಿಸುವಂಥ ಶಕ್ತಿ ನಿಮ್ಮೆಲ್ಲರಿಗೂ ಭರಿಸುವಂಥ ಶಕ್ತಿ ಮತ್ತು ಅವರ ಕುಟುಂಬದ ವರ್ಗದವರಲ್ಲಿ ಭರಿಸುವಂಥ ಶಕ್ತಿ ಆ ಭಗವಂತನು ನಮ್ಮೆಲ್ಲರಿಗೂ ಕೊಟ್ಟು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಭಗವಂತ ನೀಡಲಿ ಅಂತ ಒಂದು ಪ್ರಾರ್ಥಿಸಿ 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಹಿರಿಯ ತಲೆಮಾರು ಲಿಂಗೈಕ್ಯ ಶ್ರೀಶೈಲಪ್ಪನ
ಮಗ್ದುಮ್ ಅವರು ಇವತ್ತು ಲಿಂಗೈಕ್ಯರಾಗಿದ್ದಾರೆ. ಗೋಡಿಗೇರಿಯ ಹಿರಿಯ ತಲೆಮಾರು ಕೂಡ ಅವರು ಹೌದು. ಗೋಡಿಗೇರಿ ಅಂದಾಕ್ಷಣ ನಮಗೆ 3 ಹೆಸರುಗಳ ಭಾಳಷ್ಟು ನೆನಪಿಗೆ ಬರ್ತಾ ಇದ್ದಾವೆ. ಡಾಕ್ಟರ್ ಚಂದ್ರಶೇಖರ್ ಕಂಬಾರ್, ಅವರ ಸ್ನೇಹಿತರು ಆದಂತಹ ನಮ್ಮನ್ನು ಬಿಟ್ಟು ಅಗಲಿದಂತಹ ಮಗ್ದುಮ್ ಅಜ್ಜ ಅವರು, ಭೂಸಿ ಅಜ್ಜ ಅವರು, ಈ ಎಲ್ಲ ಮಹನೀಯರು. ಬ್ಯೂರೋ ರಿಪೋರ್ಟ್ F9 TV ಕನ್ನಡ ನ್ಯೂಸ್ ಹುಕ್ಕೇರಿ.